ಕಥೆ ಅತೀತ. ಲೇಖಕರು ಲಾವಣ್ಯ ಶ್ರೀಕಾಂತ್ ಹೆಗಡೆ. ಧ್ವನಿ ವಿಜೇತಾ ವಿಶ್ವನಾಥ್. ರಾತ್ರಿ ಜೋರಾಗಿ ಗಾಳಿ ಬೀಸ್ತಾ ಇತ್ತು. ಆವತ್ತು ಅಮಾವಾಸ್ಯೆ ಆಗಿದ್ರಿಂದ ಚಂದಿರ ಕಾಣ್ತಾ ಇರಲಿಲ್ಲ. ನಕ್ಷತ್ರಗಳು ರಜೆ ತಗೊಂಡಿದ್ವು. ಸುತ್ತಲೂ ಕತ್ತಲೆ. ರಾತ್ರಿ ಜೋರಾಗಿ ಮಳೆ ಬರುವ ಸೂಚನೆ ಕೂಡ. ಗಾಳಿಯ ರಭಸಕ್ಕೆ ಗಿಡಗಳು ಬಾಗಿ ಬಾಗಿ ಯಾರನ್ನು ಕರೆಯುವಂತೆ ಕಾಣುತ್ತಿತ್ತು. ರಶ್ಮಿ 8 ತಿಂಗಳ ಗರ್ಭಿಣಿ. ಮೊದಲಿನಿಂದಲೂ ಅವಳಿಗೆ ಪಿಕ್ನಿಕ್, ಪ್ರವಾಸ ಮಾಡುವ ಆಸೆ ಹೆಚ್ಚು. ಈಗ ಹೊಟ್ಟೆಲಿ ಮಗು ಇದೆ ಅಂತ ಮನೆಯಲ್ಲಿ ಅವಳಿಗೆ ಹೊರ ಹೋಗಲು ಕೂಡ ಬಿಡ್ತಾ ಇರಲಿಲ್ಲ. ಯಾಕಂದರೆ ಅವಳ ಮೊದಲ ಹೆರಿಗೆಯಲ್ಲಿ ಗರ್ಭಪಾತವಾಗಿದ್ದರಿಂದ ಈ ಮಗುಗೂ ಏನಾದರೂ ಆದರೆ ಎಂಬ ಭಯದ ಜೊತೆ ಆತಂಕ ಕೂಡ ಅವಳಿಗಿತ್ತು. ಆ ಸ್ಥಿತಿಯಲ್ಲಿ ಅವಳಿಗೆ ತನ್ನ ದೇಹದ ಮೇಲೆ ಪ್ರಜ್ಞೆಯೇ ಇರ್ತಾ ಇರಲಿಲ್ಲ. ಆದ್ರಿಂದ ಡಾಕ್ಟರ್ ಅವಳನ್ನು ಕಾಳಜಿಯಿಂದ ನೋಡಿಕೊಳ್ಳುವುದರ ಜೊತೆಗೆ ಒಂಟಿಯಾಗಿ ಇರಲು ಬಿಡಬಾರ್ದು ಎಂದು ಮನೆಯವರಿಗೆ ಎಚ್ಚರಿಸಿದ್ರು. 1-2 ವಿಧದ ಮಾತ್ರೆಯನ್ನು ತಪ್ಪದೇ ತೆಗೆದುಕೊಳ್ಳಲು ಹೇಳಿದರು. ಆದರೆ ದಿನ ಕಳೆದಂತೆ ಬಯಕೆ ಹೆಚ್ಚಾಗಿ ಗಂಡನನ್ನು ಹೇಗೋ ಒಪ್ಪಿಸಿ ತನ್ನ ಗೆಳತಿಯ ಫಾರ್ಮ್ ಹೌಸಿಗೆ ಬಂದಿದ್ಲು. ಅವಳ ಗಂಡ ತಾನು ಜೊತೆಗೆ ಬರ್ತೀನಿ, 1 ದಿನ ಬಿಟ್ಟು ಒಟ್ಟಾಗಿ ಹೋಗೋಣ ಎಂದರೂ ಹಠ ಮಾಡಿ ಒಬ್ಬಳೇ ಬಂದಿದ್ಲು. ಅವನು ಅವಳ ಹಠಕ್ಕೆ ಸೋತು ಆಫೀಸ್ ಕೆಲಸವೂ ಇದ್ದಿದ್ದರಿಂದ 1 ದಿನ ಬಿಟ್ಟು ಅಲ್ಲಿಗೆ ಬರುವುದಾಗಿ ತಿಳಿಸಿದ್ದ. ಗಾಳಿಯ ಜೊತೆಗೆ ಈಗ ಗುಡುಗು ಸೇರಿ ಆರ್ಭಟಿಸುತ್ತಿತ್ತು. ಬ್ರೆಡ್ಗೆ ಜಾಮನ್ನು ಮೆತ್ತಿದಳು. ಆ ಮಳೆಯಲ್ಲಿ ಹೊರಗಡೆಯಿಂದ ಏನನ್ನಾದರೂ ತರಿಸಿಕೊಳ್ಳುವುದಕ್ಕೂ ಸಾಧ್ಯವಿರಲಿಲ್ಲ. ಆದ್ದರಿಂದ ಬೆಳಿಗ್ಗೆ ಬರುವಾಗ ತಂದಿದ್ದ ಬ್ರೆಡ್ಡನ್ನೇ ತಿಂದು ಮೆತ್ತನೆಯ ಹಾಸಿಗೆ ಮೇಲೆ ಕೂತ್ಕೊಂಡ್ಳು. ಹೊಟ್ಟೆಯ ಮೇಲೆ ಕೈಯಿಟ್ಟು ಇನ್ನೂ ಜಗತ್ತು ಕಾಣದ ಪುಟ್ಟ ಕಂದಮ್ಮನೊಂದಿಗೆ ಸ್ವಲ್ಪ ಹೊತ್ತು ಮಾತಾಡಿದ್ಲು. ಮಗು ಒಳಗಿನಿಂದ ಒದೆಯುವ ಅನುಭವಕ್ಕೆ ಅವಳ ಮುಖದಲ್ಲಿ ಸಂತೋಷ ತುಂಬಿತ್ತು. ಸಣ್ಣ ಲ್ಯಾಂಪನ್ನು ಹೊತ್ತಿಸಿ ಪುಸ್ತಕ ಕೈಗೆತ್ತಿಕೊಂಡು ಓದತೊಡಗಿದಳು. ಕಿಟಕಿಗಳನ್ನು ಮುಚ್ಚಿದರೂ ಜೋರಾದ ಗಾಳಿ ಎಲ್ಲಿಂದಲೂ ನುಗ್ಗಿಕೊಂಡು ಬರುತ್ತಿತ್ತು. ಸ್ವಲ್ಪ ಹೊತ್ತಿಗೆ ಜೋರಾಗಿ ಮಳೆಯೂ ಕೂಡ ಪ್ರಾರಂಭವಾಯಿತು. ಬೆಳಿಗ್ಗೆ ತಿರುಗಾಡಿ ಸುಸ್ತಾಗಿದ್ದರಿಂದ ಅವಳಿಗೆ ನಿದ್ದೆ ಆವರಿಸಿಕೊಂಡಿತ್ತು. ಸುಮಾರು 10 ಗಂಟೆಯಾಗಿರ್ಬೋದು. ಧಡ್ 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 ಅಂತ ಯಾರೋ ಬಾಗಿಲು ಬಡಿದ ಸದ್ದು ಅವಳಿಗೆ ಎಚ್ಚರವಾಗಿತ್ತು. ತನ್ನ ಕನಸಿರ್ಬೋದು, ಈಗೀಗ ಯಾಕೋ ಹೀಗೆ ಆಗ್ತಿದೆ ಅಂದ್ಕೊಂಡು ಮತ್ತೆ ಕಣ್ಣು ಮುಚ್ಚಿದ್ಲು. ಮಳೆಯ ಸದ್ದಿನ ಜೊತೆಗೆ ಮತ್ತೆ ಧಡ್ 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 ಎಂದು ಯಾರೋ ಬಾಗಿಲು ಬಡಿದ ಶಬ್ದ. ತನ್ನ ಬದಿಗೆ ಇದ್ದ ಸ್ವಿಚ್ ಒಂದನ್ನು ಒತ್ತಿದ್ಲು. ಪಕ್ಕಪಕ್ಕನೆ ಲೈಟು ಹೊತ್ತಿ 2 ಸೆಕೆಂಡಿಗೂ ಮೊದಲೇ ಸದ್ದು ಮಾಡುತ್ತಾ ಆರಿ ಹೋಗಿತ್ತು. ನಿಧಾನವಾಗಿ ಮಂಚಕ್ಕೆ ಕೈ ಕೊಟ್ಟು ಮಗ್ಗುಲಾಗಿ ಎದ್ದುಕೊಂಡ ಅವಳು ಹೊಟ್ಟೆಯ ಮೇಲೆ ಕೈಯಿಟ್ಟು ಹೆದರಬೇಡ ಪುಟ್ಟ ಅಂದ್ಲು. ಟೇಬಲಿನ ಮೇಲಿಂದ ತನ್ನ ಮೊಬೈಲನ್ನು ತೆಗೆದುಕೊಂಡು ಟಾರ್ಚ್ ಬೆಳಕಿನ ಸಹಾಯದಿಂದ ಕೋಣೆಯ ಹೊರಗೆ ಬಂದ್ಲು. 8 ತಿಂಗಳಿಗೆ ಹೊಟ್ಟೆ ನೆಲ ಕಾಣದಷ್ಟು ಮುಂದೆ ಬಂದಿತ್ತು. ನಡೆಯುವುದು ತುಸು ಕಷ್ಟವೇ ಆಗಿತ್ತು. ಬಾಗಿಲ ಬಳಿಗೆ ಬರುವ ಹೊತ್ತಿಗೆ ಕದ ಬಡಿಯುವ ಶಬ್ದ ನಿಂತಿತ್ತು. ತನ್ನ ಭ್ರಮೆ ಇರಬಹುದು ಅಂದ್ಕೊಂಡು ಮರಳಿ ರೂಮಿನ ಕಡೆ ಹೋದ್ಲು. ಹಾಸಿಗೆಯ ಮೇಲೆ ಕುಳಿತ ಅವಳಿಗೆ ಕಿಟಕಿಯಿಂದ ಯಾರೋ ಹಾದು ಹೋದಂತೆ ನೆರಳು ಕಂಡಿತ್ತು. ತನ್ನ ಕಲ್ಪನೆ ಅಂತ ಅಂದ್ಕೊಂಡು ಮಂಚದ ಹಿಂಭಾಗಕ್ಕೆ ಬೆನ್ನು ಕೊಟ್ಟು ಒರಗಿಕೊಂಡ್ಳು. ಧಡ್ 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 ಮತ್ತೆ ಸಣ್ಣಗೆ ಬಾಗಿಲು ಬಡಿಯುವ ಸದ್ದು. ಏಳಲು ಬೇಡವೋ ಅಂದ್ಕೊಳ್ತಾ ಮತ್ತೆ ನೆಲಕ್ಕೆ ಹೆಜ್ಜೆ ಇಟ್ಲು. ಇದ್ದಕ್ಕಿದ್ದಂತೆ ಆರಿ ಹೋಗಿದ್ದ ಬಲ್ಬುಗಳು ಉರಿದವು. ಬೆಚ್ಚಿ ಬಿದ್ದ ಅವಳು ಸಾವರಿಸಿಕೊಂಡು ಹೊರ ನಡೆದ್ಲು. ಬಾಗಿಲಿಗೆ ಹತ್ತಿರವಾದಂತೆ ಬಾಗಿಲು ಬಡಿಯುವ ಶಬ್ದ ಜೋರಾಗಿತ್ತು. ಧಡ್ 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 ಜೊತೆಗೆ ದೂರದಲ್ಲೆಲ್ಲೋ ಜೀರುಂಡೆ ಕೂಗ್ತಾ ಇತ್ತು. ಬೇರೆಲ್ಲೋ ನಾಯಿ ಊಳಿಡ್ತಾ ಇತ್ತು. ಆ ಕೂಗು ಮಳೆಯ ಸದ್ದನ್ನು ಅಡಗಿಸುವಂತೆ ಕೇಳಿಸ್ತಾ ಇತ್ತು. ಬಾಗಿಲ ಹತ್ತಿರ ಹೋಗುತ್ತಿದ್ದಂತೆ ಗಡಿಯಾರ ಢಣ್ ಎಂದು ಹೊಡೆದುಕೊಂಡಿತ್ತು. ಹೊತ್ತಿ ಉರಿದ ಬಲ್ಬ್ಗಳು ಮತ್ತೆ ಇದ್ದಕ್ಕಿದ್ದಂತೆ ಆರಿ ಹೋದವು. ಬೆಚ್ಚಿದಳು. ಸಣ್ಣಗೆ ನಡುಗತೊಡಗಿದಳು. ಇದ್ದಕ್ಕಿದ್ದಂತೆ ಮೊಬೈಲಿನ ಬೆಳಕು ಕೂಡ ಹೊರಟೋಗಿತ್ತು.
ಹೊತ್ತಿಸಲು ನೋಡಿದರೆ ಫೋನಿನ ಬ್ಯಾಟ್ರಿ ಕೂಡ ಮುಗಿದಿತ್ತು. ನಡುಗುವ ಕೈಗಳಿಂದಲೇ ಬಾಗಿಲು ತೆರೆದಳು. ಯಾರೂ ಕಾಣಲಿಲ್ಲ. ಈಗ ನಿಜವಾಗಿಯೂ ಅವಳ ಎದೆ ಬಡಿತ ಜೋರಾಗಿತ್ತು. ನಡುಕವೇನೋ ನಿಂತಿತ್ತು. ಆದರೆ ಆ ಚಳಿಯಲ್ಲೂ ಅವಳ ಮೈ ಬೆವರತೊಡಗಿತು. ಇವತ್ತು ಮಾತ್ರೆಯನ್ನು ತೆಗೆದುಕೊಂಡಿಲ್ಲ ಎಂದು ಆಗ ನೆನಪಾಯಿತು. ಆ ಆತಂಕದ ಜೊತೆಗೆ ಗೊತ್ತಿಲ್ಲದೆ ಮನೆಯ ಒಳಗೆ ಯಾರಾದರೂ ಹೋದರೆ ಎಂಬ ಭಯದಿಂದ ಹಿಂದೆ ತಿರುಗಿದ್ಲು. ಅಷ್ಟರಲ್ಲಿ ಅಮ್ಮ ಒಳಗೆ ಬರಲಾ ಎಲ್ಲೂ ಕೇಳಿದ ಹೆಣ್ಣು ದನಿಯೆಂದು ಮತ್ತೆ ತಿರುಗಿದ್ರೆ ಯಾವುದೋ ಪುಟ್ಟ ಆಕೃತಿ ಕಣ್ಣೆದುರು ನಿಂತಿತ್ತು. ಕತ್ತಲೆಯಲ್ಲಿ ಅವಳ ಮುಖ ಕಾಣಲಿಲ್ಲ. ಒಂದೇ ಸಲ ಬಂದ ಮಿಂಚಿನ ಬೆಳಕಿಗೆ ಆ ಮುಖ ಕಂಡಿತ್ತು. ಅಮ್ಮ ಎಂದು ಚೀರಿದಳು. ಅದೇ ಅಜ್ಜಿ. ಬೆಳಿಗ್ಗೆ ಫಾರ್ಮ್ ಹೌಸಿಗೆ ದಾರಿ ತೋರಿಸಿ ಚಾವಿ ಕೊಟ್ಟು ಹೋದ ಅಜ್ಜಿ. ಕುಳ್ಳ ದೇಹ, ಅರ್ಧ ಮುಚ್ಚಿದ ಕಣ್ಣುಗಳು, ಸುಕ್ಕಾದ ಮುಖ, ಚರ್ಮಗಳೆಲ್ಲ ಮೈಗೆ ಅಂಟಿಕೊಂಡಿದ್ವು. ನರಗಳೆಲ್ಲ ಹೊರಬಂದಂತೆ ಕಾಣ್ತಾ ಇತ್ತು. ಬೆಳಗ್ಗೆ ನೋಡಿದಾಗ ಭಯವಾಗದೇ ಇದ್ರೂ ಈಗ ಅಜ್ಜಿಯ ಮುಖ ರಶ್ಮಿಗೆ ಭಯಾನಕವಾಗಿಯೇ ಕಂಡಿತ್ತು. ನಾನು ಅಮ್ಮವ್ರೆ ಬೆಳಿಗ್ಗೆ ಬಂದಿದ್ನಲ್ಲ ಎನ್ನುತ್ತಾ ಅಜ್ಜಿ ತನ್ನ ಕೈಯಲ್ಲಿದ್ದ ಮೇಣದ ಬತ್ತಿಯನ್ನು ಉರಿಸಿದಳು. ಹೆದರಿದ್ದ ರಶ್ಮಿಯ ಕೈ ಹಿಡಿದು ಕುರ್ಚಿಯ ಮೇಲೆ ಕೂರಿಸಿ, ಏನಾದರೂ ತಿಂದ್ರಾ? ಹೊಟ್ಟೆಲಿ ಮಗು ಬೇರೆ ಇದೆ, ಏನಾದರೂ ತಿಂದಿರ್ತಿರೋ ಇಲ್ವೋ ಅಂತ ನೋಡಿ ಹೋಗೋಣ ಅಂತ ಬಂದೆ ಎನ್ನುತ್ತಾ ತಾನು ತಂದ ಡಬ್ಬಿಯಿಂದ ಊಟ ಕೊಟ್ಟಳು. ಬ್ರೆಡ್ ಜಾಮ್ ತಿಂದಿದ್ರೂ ಕೂಡ ಅಜ್ಜಿಯ ಒತ್ತಾಯಕ್ಕೆ ಊಟ ಮಾಡಿ ಮುಗಿಸಿದ ರಶ್ಮಿ, ಅಜ್ಜಿ ಆಗಾಗ ಇಲ್ಲಿ ಜನ ಬರ್ತಿರ್ತಾರಾ ಎಂದು ಕೇಳಿದಳು. ಹೌದು ಅಮ್ಮವ್ರೆ, ಬೇರೆಯವರು ಬಂದರೂ ಬಿಟ್ಟರು ಆಡೋ ಪುಟ್ಟ ಮಕ್ಕಳು ಬಂದರೆ ನನಗೇನೋ ಖುಷಿ ಅಂತ ಅಜ್ಜಿ ಹೇಳಿದಾಗ ಅವಳು ಕೂಡ ಮುಗುಳ್ನಕ್ಕಳು. ನಂತರ ನೀವಿಲ್ಲಿ ಶಾಶ್ವತವಾಗಿರೋದಕ್ಕೆ ಅಲ್ವಾ ಬಂದಿದ್ದು? ಅಜ್ಜಿ ದಿಟ್ಟಿಸಿ ನೋಡುತ್ತಾ ಕೇಳಿದಾಗ, ಇಲ್ಲ, 1 ವಾರ ಇದ್ದು ಹೋಗ್ತೀವಿ ಅಂದ್ಲು. ಅಜ್ಜಿಯ ಮುಖದಲ್ಲಿ ಖುಷಿ ಮಾಯವಾಗಿತ್ತು. ವಿಚಿತ್ರ ನಗೆಯೊಂದನ್ನು ಬೀರಿ, ನೀವು ಉಳಿದವ್ರ ಹಾಗೇನಾ ಎಂದು ಹಲ್ಲು ಕಿರಿದು ಕೇಳಿದ್ದಳು. ಅಜ್ಜಿಯ ದನಿ ವಿಚಿತ್ರವಾಗಿ ಬದಲಾಗಿದ್ದನ್ನು ಕೇಳಿ ರಶ್ಮಿ ಹೆದರಿದಳು. ಅಜ್ಜಿ ಎಂದು ಕರೆದಳು. ಅಜ್ಜಿ ಮಾತನಾಡಲಿಲ್ಲ. ಹಾಗೆ ಬಾಗಿಲ ಕಡೆ ಹೊರಟ ಅಜ್ಜಿಗೆ ಇದ್ದಕ್ಕಿದ್ದಂತೆ ಏನಾಯ್ತೇನೋ ಎಂದುಕೊಳ್ಳುತ್ತಾ, ನಾನು ಮಲ್ಕೋತೀನಿ, ನೀವು ಬೇಕಿದ್ರೆ ಇಲ್ಲೇ ಇರಿ, ಇಲ್ಲ ಅಂದರೆ ಚಾವಿ ತಗೊಳ್ಳಿ, ಬಾಗಿಲು ಲಾಕ್ ಮಾಡ್ಕೊಂಡು ಹೋಗಿ ಎಂದು ಕೀಲಿಯನ್ನು ಅವರ ಕೈಗೆ ಕೊಡಲೆಂದು ಮುಂದೆ ಹೆಜ್ಜೆ ಇಡಲು ಪ್ರಯತ್ನಿಸಿದಳು. 1 ಹೆಜ್ಜೆ ಕೂಡ ಮುಂದೆ ನಡೆಯಲು ಸಾಧ್ಯವಾಗಲಿಲ್ಲ. ಅಜ್ಜಿ ಎನ್ನುತ್ತಾ ಮತ್ತೊಮ್ಮೆ ಕೂಗಿದಳು. ಹೋಗುತ್ತಿದ್ದ ಅಜ್ಜಿ ಹಾಗೆ ನಿಂತರು. ಇವಳು ಮತ್ತೆ ಮುಂದೆ ನಡೆಯಲು ಪ್ರಯತ್ನಿಸಿದರೆ ಆಗಲಿಲ್ಲ. ಮೈ ನಡುಗಿತು. ಮೈ ಕೈಯನ್ನು ಯಾರೋ ಹಿಡಿದೆಳೆದ ಅನುಭವ. ಕಣ್ಣಲ್ಲಿ ನೀರು. ತನಗೇನಾಗುತ್ತಿದೆ ಎಂದು ಗೊತ್ತೇ ಆಗದ ಪರಿಸ್ಥಿತಿ. ನಿಂತ ಅಜ್ಜಿ ಹಿಮ್ಮುಖವಾಗಿ ಅವಳ ಹತ್ತಿರ ಬರುತ್ತಿರುವುದು ಮೇಣದ ಬತ್ತಿಯ ಬೆಳಕಿನಲ್ಲಿ ಕಾಣ್ತಾ ಇತ್ತು. ಅಮ್ಮ ಎಂದು ಚೀರಿದಳು. ಕೇಳಿಸಿಕೊಳ್ಳಲು ಅಲ್ಲಿ ಬೇರೆ ಯಾರೂ ಇರಲಿಲ್ಲ. ಬಾಗಿಲು ದಡ್ಡನೆ ಸದ್ದು ಮಾಡಿ ಮುಚ್ಚಿಕೊಂಡಿತು. ಹಿಮ್ಮುಖವಾಗಿ ಬಂದ ಅಜ್ಜಿ ಇವಳ ಎದುರು ನಿಂತರು. 2 ನಿಮಿಷ ಹಾಗೆಯೇ. ಭಯದಿಂದ ರಶ್ಮಿಗೆ ಕೂಗಲು ಆಗಲಿಲ್ಲ. ಇದ್ದಕ್ಕಿದ್ದಂತೆ ರೇಡಿಯೋ ಒಂದರಿಂದ ಯಾವುದೋ ಹಾಡು ಸಣ್ಣದಾಗಿ ಕಿವಿಗೆ ಬೀಳ್ತಾ ಇತ್ತು. ಅಲ್ಲಲ್ಲ, ಅವಳದೇ ಫೋನಿನಿಂದ ಹಾಡು. ಬ್ಯಾಟರಿ ಮುಗಿದ ಫೋನಿನಿಂದ ಬಂದ ಹಾಡು. ಹಾಡನ್ನು ನಿಲ್ಲಿಸಲು ನೋಡಿದಳು. ಆಗಲಿಲ್ಲ. ಭಯದಿಂದ ಮೊಬೈಲನ್ನು ದೂರಕ್ಕೆ ಎಸೆದಳು. ಅಷ್ಟರಲ್ಲಿ ಅಜ್ಜಿಯ ಮುಖ ಮುಂದಿನ ಭಾಗದಲ್ಲಲ್ಲ, ಅವಳಿಗೆ ಕಂಡದ್ದು ಹಿಂಬದಿಗೆ. ಕುತ್ತಿಗೆ ತಿರುಗಿತ್ತು. ಎಂದು ಚೀರಿದ ರಶ್ಮಿ ತನ್ನಲ್ಲಿರುವ ಎಲ್ಲ ಶಕ್ತಿಯನ್ನು ಬಳಸಿ ಅಲ್ಲಿಂದ ಓಡತೊಡಗಿದಳು. ಹಿಂದಿನಿಂದ ಎಂದು ಗಹಗಹಿಸಿ ವಿಕೃತ ದನಿಯಲ್ಲಿ ಅಜ್ಜಿಯ ನಗು. ಹೊಟ್ಟೆಯನ್ನು ಹಿಡಿದುಕೊಂಡು ಓಡಿ ರೂಮಿನ ಬಾಗಿಲು ಹಾಕಿಕೊಂಡಳು. ಉಫ್
ಎಂದು ಏದುಸಿರು ಬಿಡುತ್ತಾ ಹಾಸಿಗೆಯ ಮೇಲೆ ಕುಳಿತಳು. ಗಂಡನಿಗೆ ಫೋನು ಮಾಡಬೇಕು. ಹಾಗೆ ಯೋಚಿಸುತ್ತಾ ಫೋನು ಹುಡುಕಿದರೆ ಅಯ್ಯೋ, ಫೋನು ಹೊರಗೆ ಇದೆ. ಮಗುವಿಗೆ ಏನೂ ಆಗಲ್ಲ ಎಂದು ತನಗೆ ತಾನೇ ಧೈರ್ಯ ಹೇಳಿಕೊಂಡಳು. ಉಸಿರಾಟದ ಏರುಪೇರು ನಿಲ್ಲಲಿಲ್ಲ. ಎದೆ ಬಡಿತ ಜೋರಾಗಿತ್ತು. ಚಳಿಗೆ ಮೈ ಹೆಪ್ಪುಗಟ್ಟಿತ್ತು. ಅವಳು ಬಂದೇ ಬರುತ್ತಾಳೆ. ಆದರೆ ಈ ಸಲ ತಾನು ಬಾಗಿಲು ತೆರೆಯುವುದಿಲ್ಲ. ಹೌದು, ಅದೇ ಸರಿ. ನಾಳೆ ಗಂಡ ಬರುವವರೆಗೆ ಬೇಕಾದರೂ ಇಲ್ಲೇ ಇರುತ್ತೇನೆ ಎಂದು ನಿರ್ಧರಿಸಿದಾಗ ಅವಳ ಭಯ ಸ್ವಲ್ಪ ಕಡಿಮೆಯಾಗಿತ್ತು. ಮತ್ತೆ ಹಾಸಿಗೆಯ ಮೇಲೆ ಮಗ್ಗಲು ಮಾಡಿ ಮಲಗಿಕೊಂಡಳು. ಸ್ವಲ್ಪ ಹೊತ್ತಿಗೆ ಯಾರೂ ತನ್ನ ಪಕ್ಕದಲ್ಲೇ ಇದ್ದಾರೆ ಎನಿಸಿತು. ಭಯವಾದರೂ ಗಟ್ಟಿಯಾಗಿ ಕಣ್ಣು ತೆರೆಯದೆ ಹಾಗೇ ಮಲಗಲು ಪ್ರಯತ್ನಿಸಿದಳು. ಯಾರೋ ತಟ್ಟಿದ ಅನುಭವ. ಭಯದಿಂದಲೇ ನಿಧಾನವಾಗಿ ಪಕ್ಕಕ್ಕೆ ಹೊರಳಿದರೆ ಮತ್ತೆ ಅವಳೇ, ಹಿಮ್ಮುಖ ತಲೆಯಿರುವ ಅಜ್ಜಿ. ಅಜ್ಜಿ, ನನ್ನನ್ನು ಏನೂ ಮಾಡಬೇಡ ಎಂದು ಕಿರುಚುತ್ತಾ ರಶ್ಮಿ ಎದ್ದು ಕುಳಿತಳು. ಹಾಗಾದ್ರೆ ಇಲ್ಲೇ ಇರಬೇಕು ನೀನು. ನಿನ್ನ ಮಗುನ ನಾನೇ ಸಾಕ್ತೀನಿ. ಕೀರಲು ದನಿಯಲ್ಲಿ ಅಜ್ಜಿ ಹೇಳಿದಳು. ಇಲ್ಲ ಇಲ್ಲ, ಸಾಧ್ಯ ಇಲ್ಲ. ನನ್ನ ಮಗು ಇದು. ನಾನು ಯಾರಿಗೂ ಕೊಡಲ್ಲ. ತನ್ನ ಹೊಟ್ಟೆಯ ಮೇಲೆ ಕೈ ಆಡಿಸುತ್ತಾ ಹೇಳಿದಳು. ಕಣ್ಣಲ್ಲಿ ನೀರು, ಎದೆಯಲ್ಲಿ ಭಯ, ಅದರ ಜೊತೆಗೆ ಅಜ್ಜಿಯ ವಿಕಾರವಾದ ನಗು. ಅಜ್ಜಿಯ ಕೈಗಳು ಹಿಂದಿನಿಂದ ಬಂದು ಅವಳ ಹೊಟ್ಟೆಯನ್ನು ಹಿಡಿದುಕೊಂಡವು. ಬಿಡು ನನ್ನನ್ನ! ಎಷ್ಟು ಕೂಗಿದರೂ ಹಿಡಿತ ಸಡಿಲವಾಗಲಿಲ್ಲ. ಲ್ಯಾಂಪ್ ಹೊತ್ತಿಕೊಂಡಿತು. ಅಜ್ಜಿಯ ಮುಖ ಈಗ ಸ್ಪಷ್ಟವಾಗಿ ಕಾಣ್ತಾ ಇತ್ತು. ಮುಖದಲ್ಲಿ ಕಣ್ಣು ಬಾಯಿ ಬಿಟ್ಟು ಬೇರೇನೂ ಇರಲಿಲ್ಲ. ಕಣ್ಣುಗಳು ಮೇಲ್ಮುಖವಾಗಿದ್ದವು. ಆ ಕಣ್ಣುಗಳಿಂದ ರಕ್ತ ಬಳಬಳನೆ ಸುರಿತಾ ಇತ್ತು. ಚರ್ಮವು ಮೂಳೆಗೆ ಅಂಟಿಕೊಂಡ ಮುಖ, ಹೊಟ್ಟೆಯ ಮೇಲೆ ಚಾಚಿಕೊಂಡ ಉದ್ದವಾದ ಕೈಗಳು, ಹೊಟ್ಟೆಯನ್ನು ಇರಿದೇ ಬಿಡುತ್ತವೆಯೇನೋ ಎಂಬಷ್ಟು ಉದ್ದವಾದ ಉಗುರುಗಳು, ಹಲ್ಲು ಕಿರಿದರೆ ಕಪ್ಪು ಹಲ್ಲುಗಳು, ವಿಕೃತವಾದ ನಗು, ಕೂದಲುಗಳು ಗಾಳಿಗೆ ಹಾರಾಡ್ತಾ ಇದ್ವು. ಮೈಮೇಲೆ ಅಲ್ಲಲ್ಲಿ ಗಾಯ, ಅದರಿಂದ ರಕ್ತ ಸುರಿತಾ ಇತ್ತು. ಮೈಯಿಂದ ಕೊಳೆತ ವಾಸನೆ. ರಶ್ಮಿಗೆ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇರಲಿಲ್ಲ. ಈ ಮಗುನ ನಂಗೆ ಕೊಡು. ಮತ್ತದೇ ಕೀರಲು ದನಿ. ಇಲ್ಲ, ಇದು ನನ್ನ ಮಗು. ರಶ್ಮಿಗೆ ಭಯದಿಂದ ಮಾತು ಹೊರಬರುವುದು ಕಷ್ಟವಾಗಿತ್ತು. ನನ್ನ ಮಗ ಸೊಸೆ ನನ್ನನ್ನು ಬಿಟ್ಟು ಬೇರೆ ಕಡೆ ಹೋದ್ರು. ನನ್ನ ಜೊತೆ ಆಡಿಕೊಂಡಿದ್ದ ಮೊಮ್ಮಗಳನ್ನು ಕಿತ್ಕೊಂಡು ಹೋದ್ರು. ನಾನು ಸಾಯೋವರೆಗೂ ನೋಡೋದಕ್ಕೆ ಬಿಟ್ಟಿಲ್ಲ. ಈಗಂತೂ ನಾನು ಒಬ್ಳೇ ಹೇಗಾದರೂ ಇರ್ಬೋದು. ಈಗ ನಾನು ಒಬ್ಳೇ. ಪುಟ್ಟ ಕಂದಮ್ಮ ಬೇಕು ನನಗೆ. ಆಟ ಆಡ್ತೀನಿ, ಸಾಕ್ತೀನಿ. ಆ ವಿಕಾರ ದೇಹವು ಅಳತೊಡಗಿತ್ತು. ಕಣ್ಣಿನಿಂದ ಇಳಿಯುವ ರಕ್ತ ಇಡೀ ಹಾಸಿಗೆ ತೋಯಿಸಿತು. ಆ ದೇಹದ ವಾಸನೆಗೆ ರಶ್ಮಿಗೆ ವಾಂತಿ ಬಂದಂತಾಗುತ್ತಿತ್ತು. ನೀನಾದರೂ ಕೊಡು. ಆ ದನಿ ಮತ್ತೆ ಅವಳನ್ನು ಬೇಡಿಕೊಂಡಿತು. ಇಲ್ಲ. ಅದೇ ಭಯದ ದನಿಯಲ್ಲಿ ಇವಳ ಉತ್ತರ. ಮತ್ತೆ ಗಹಗಹಿಸಿ ನಗು. ರಶ್ಮಿಯ ಕೆನ್ನೆಯಿಂದ ಬಳಬಳನೆ ರಕ್ತ ಇಳಿಯತೊಡಗಿತು. ಆವರಿಸಿದ ಕೈಗಳು ಸಡಿಲವಾದವು. ರಶ್ಮಿ ಎದ್ದು ನಿಂತು ತನಗೆ ಏನಾಗಿದೆ ಎಂದು ನೋಡುವಷ್ಟರಲ್ಲಿ ತಡೆಯಲಾರದ ಹೊಟ್ಟೆ ನೋವು. ಅಮ್ಮ ಅಮ್ಮ ಎಂದು ಚೀರತೊಡಗಿದಳು. ಕಣ್ಣು ಮೇಲ್ಮುಖವಾಯಿತು. ನೆಲಕ್ಕೆ ಕುಸಿದು ಕುಳಿತಳು. ಕಾಲುಗಳಲ್ಲಿ ಶಕ್ತಿಯೇ ಇರಲಿಲ್ಲ. ಮತ್ತೆ ಆ ವಿಕಾರ ದೇಹದ ನಗು. ಹೊಟ್ಟೆಯ ನೋವನ್ನು ತಡೆದುಕೊಳ್ಳಲು ಆಗಲಿಲ್ಲ. ಕೈಯಲ್ಲಿ ಶಕ್ತಿ ಇಲ್ಲದಂತಾಯಿತು. ಅಮ್ಮ ಅಮ್ಮ ಎಂದು ಕೂಗಲು ದನಿಯೂ ಕೂಡ ಹೊರಟು ಹೋಗಿತ್ತು. ಕುತ್ತಿಗೆ ಒಂದು ಕಡೆ ಬಾಗಿತು. ಅದು ನಿಯಂತ್ರಣ ಕಳೆದುಕೊಂಡಿತು.
ಈಗ ನೋಡು ನಾನು ಏನು ಮಾಡ್ತೀನಿ ಅಂತ ಎಂದು ಆ ದೇಹದಿಂದ ಕೂಗೊಂದು ಬಂದಿತ್ತು. ರಶ್ಮಿ ಏನನ್ನೂ ಮಾಡುವ ಸ್ಥಿತಿಯಲ್ಲಿರಲಿಲ್ಲ. ಹೊಟ್ಟೆಯ ಭಾಗ ಕೆಳಗೆ ಜಾರಿತ್ತು. ಅಮ್ಮ ಅಮ್ಮ, ನೋವಿನಲ್ಲಿ ಅವಳ ದನಿ, ಮುಖದಲ್ಲಿ ಬೆವರು, ಹೊಟ್ಟೆಯ ಮೇಲಿನಿಂದ ಅಲ್ಲಲ್ಲಿ ಬಿರುಕು. ಆ ಬಿರುಕಿನಿಂದ ಬರುತ್ತಿದ್ದ ರಕ್ತ ಅವಳ ಪಾದವನ್ನು ತಾಕಿತು. ಆ ಬಿರುಕಿನಿಂದ ರಕ್ತ ಮಾಂಸಗಳು ಹೊರಬಂದವು. ಅವಳ ದೇಹದಿಂದ ಬಂದ ವಾಸನೆಯನ್ನು ಅವಳಿಗೆ ತಡೆದುಕೊಳ್ಳಲು ಆಗಲಿಲ್ಲ. ಆದರೆ ದೇಹದ ಯಾವ ಭಾಗವನ್ನು ಕೂಡ ಅಲ್ಲಾಡಿಸಲು ಆಗ್ತಾ ಇರಲಿಲ್ಲ. ರಕ್ತ ಮಾಂಸಗಳು ಬೀಳುತ್ತಲೇ ಇದ್ವು. ಇವಳಿಗೆ ಪ್ರಾಣ ಹೋಗುವಷ್ಟು ನೋವು. ರಕ್ತ ಇಡೀ ಕೋಣೆಯನ್ನು ತುಂಬಿಕೊಂಡಿತ್ತು. ರಕ್ತದ ಮಡುವಿನಲ್ಲಿ ದಡ್ಡನೆ ಬಿದ್ದಳು. ಕುತ್ತಿಗೆ ಮುರಿದೇ ಹೋಗಿತ್ತು. ಆ ವಿಕಾರ ದೇಹದಿಂದ ಜೋರಾದ ನಗು. ಆ ವಿಕಾರ ಆಕೃತಿಯ ಕೈಯಲ್ಲಿ ಪುಟ್ಟ ಮಗು. ನಾನು ಇದನ್ನು ಸಾಕ್ತೀನಿ ಎನ್ನುತ್ತಾ ಆ ಆಕೃತಿ ಮರೆಯಾಗಿತ್ತು. ದೂರದಲ್ಲೆಲ್ಲೋ ಮತ್ತೆ ಅದೇ ನಗು. ಬೆಳಿಗ್ಗೆ ಯಾರೋ ಎಬ್ಬಿಸಿದಂತಾಗಿ ರಶ್ಮಿ ಎಚ್ಚರಗೊಂಡಿದ್ದಳು. ನೋಡಿದರೆ ತನ್ನ ಗಂಡ, ಗೆಳತಿ ಹಾಗೂ ಅವಳ ಗಂಡ. 2 ರಸ್ತೆಗಳು ಕೂಡುವ ದಾರಿಯಲ್ಲಿ ರಶ್ಮಿ ಬಿದ್ದುಕೊಂಡಿದ್ದಳು. ನಿನ್ನೆ ರಾತ್ರಿ ನಡೆದ ಘಟನೆಯನ್ನು ನೆನಪಿಸಿಕೊಂಡಳು. ಏನೂ ನೆನಪಾಗಲಿಲ್ಲ. ಹೊಟ್ಟೆಯ ಭಾರ ಕಡಿಮೆ ಎನಿಸುತ್ತಿತ್ತು. ನೋಡಿದರೆ ಹೊಟ್ಟೆಯಲ್ಲಿ ಮಗು ಇರಲಿಲ್ಲ. ಮೈ ಮೇಲೆ ಯಾವ ಗಾಯದ ಗುರುತು ಕೂಡ ಇಲ್ಲ. ನನ್ನ ಮಗು ಎಲ್ಲಿ? ಅವಳು ಗೋಳಾಡಿದಳು. ರಶ್ಮಿ, ಈ ದಾರಿಲಿ ಬಲಭಾಗಕ್ಕೆ ಹೋಗಬೇಡ ಅಂತ ಹೇಳಿದ್ದೆ ಅಲ್ವಾ? ನಮ್ಮ ಫಾರ್ಮ್ ಹೌಸ್ ಇದ್ದಿದ್ದು ಎಡಗಡೆ ದಾರಿಲಿ. ಅವಳ ಗೆಳತಿ ಹೇಳಿದಾಗ ರಶ್ಮಿ ಅಳುತ್ತಲೇ, ಒಬ್ಳು ಅಜ್ಜಿ ಫಾರ್ಮ್ ಹೌಸ್ ಈ ಕಡೆ ಅಂತ ಕರ್ಕೊಂಡು ಹೋದ್ಲು. ನನಗೆ ದಾರಿ ಗೊತ್ತಿರಲಿಲ್ವಲ್ಲ, ಅದಕ್ಕೆ ಅವ್ರ ಜೊತೆ ಹೋಗಿದ್ದೆ. ಅದೇ ಆ ಕಡೆ ಎಂದು ಬಲಭಾಗದ ದಾರಿಗೆ ಬೆರಳು ಮಾಡಿ ತೋರಿಸಿದಳು. ಯಾವುದೋ ಆಕೃತಿ ಕಂಡು ಮರೆಯಾದಂತಾಯಿತು. ಹೊಟ್ಟೆಯನ್ನು ನೋಡಿಕೊಂಡು, ನನ್ನ ಕಂದ, ನನ್ನ ಮಗು ಎಲ್ಲಿ ಎಂದು ಮತ್ತೆ ಮತ್ತೆ ಗೋಳಾಡಿದಳು. ನಿಂಗೆ ಆ ಮಗು ಇನ್ನೂ ಸಿಗಲ್ಲ, ಗೆಳತಿ ಹೇಳಿದಳು. ಅಷ್ಟರಲ್ಲಿ ರಶ್ಮಿಗೆ ಪಕ್ಕದಲ್ಲಿದ್ದ ಚೀಲದಿಂದ ಡಾಕ್ಟರ್ ಕೊಟ್ಟ ಮಾತ್ರೆ ಬಿದ್ದಿದ್ದು ಕಂಡಿತ್ತು. ರಶ್ಮಿಯ ಗಂಡ ಹಾಗೂ ಗೆಳತಿ ಅವಳ ಕೈ ಹಿಡಿದೆಬ್ಬಿಸಿ ಅಲ್ಲಿಂದ ಕರೆದುಕೊಂಡು ಹೊರಟರು. ದೂರದಲ್ಲೆಲ್ಲೋ ಮತ್ತೆ ಅದೇ ಭಯಾನಕ ನಗು. ರಶ್ಮಿ ಭಾರದ ಹೃದಯದಿಂದ ಒಮ್ಮೆ ಹಿಂದೆ ತಿರುಗಿದಾಗ ಶೂನ್ಯದೆಡೆಗೆ ಅವಳ ದೃಷ್ಟಿ ನೆಟ್ಟಿತ್ತು.